ಮಟ್ಟದ ಕ್ಷೇತ್ರ ಪಾಲನೆ ಕೂಡ ಇತ್ತು. ಆದರೆ ಶಾಮಿಕ ಸಿಕ್ಸರ್ ಎಂಬ ತೀರ್ಪು ಬರ್ತಾ ಇದೆ. Second ball is in a process and the batting is one down. There is a misunderstanding between the Dheeraj Pujari and Rohan. Oh my goodness! ಇಲ್ಲಿ ತಪ್ಪು ಮಾಡಿಲ್ಲ. Dheeraj Pujari is a great batsman. Very much happy on Dheeraj Pujari and Rohan. So they're really trying for a good hard and good hit. No ball, that's one. So Rohan is on the third ball process by Rizwan Kodi. ಶ್ರೇಷ್ಠ ಮಟ್ಟದ ನಾಡಿ. So one run added to the team. It's really ಪರಿಪಟ್ಟಾಗ only one run ಅವಕಾಶವನ್ನೇ ನೀಡಲು so one run added and the score goes on for 3. 4 ಎಸೆತವಿದ. ಈ ಮಧ್ಯ ಲಂಗೋನಿ ಭಾಗಕ್ಕೆ ದಂಡಿಸಿದ್ದು ವಿಶ್ವಾಸ್. ಒಂದು ರನ್ನಿಗೆ ಇಲ್ಲಿ ತೃಪ್ತಿಪಡಿಸ ಖಾತೆ 72ರಲ್ಲಿ ಚತುರ್ವಹಿಸಿದಲ್ಲಿ ಒಂದು ರನ್ನಿಗೆ ಅವಕಾಶ. ಇವತ್ತಿನ ಈ ಮತ್ತು ಮೈದಾನ ನಂಬರ್ 2ರ ಜವಾಬ್ದಾರಿಯನ್ನು ಪಡೆದುಕೊಂಡಂತ ಕ್ಲೀವನ್ ಚಿರುವ, ಅದೇ ರೀತಿಯಲ್ಲಿ ರೋಷನ್ 2 ಮೈದಾನದ ಜವಾಬ್ದಾರಿಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಡೆಸಿಕೊಡ್ತಾ ಇದ್ದಾರೆ. Dheeraj Pujari is a strike and trying for a win. Yes, there is a offside six. There is a huge six by Dheeraj Pujari. ಚಾಂಪಿಯನ್ ಪಟ್ಟ ಯಾರಿಗೆ? Dheeraj Pujari is really trying for a big hit. There is a first overcome bowling batsman in all the teams. ಎಲ್ಲವೂ ಸವಾಲಿದೆ. ಈ ಬಾರಿ ಊಟ ಪಾಲಕನ ಹಿಂಭಾಗಕ್ಕೆ ಸರಿದ ಚೆಂಡು. ಒಂದೇ ಒಂದು ರನ್ನಿಗೆ ಅವಕಾಶ. ತೀರ್ಪುಗಾರಿಕಾ ಪೀಠದಲ್ಲಿ ಅಶ್ಫಾನ್ ಮತ್ತು ಆರೀಶ್ 75 ರನ್ ತನ್ನದಾಗಿಸಿಕೊಂಡಿದೆ. ಕಪಿಲ್ ಪೆನ್ಸ್ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ಕರ್ನಾಟಕ ಸಂಘ ನ್ಯಾಷನಲ್ ಕೀಮಾ 5 ಓವರ್ಗಳಲ್ಲಿ The fifth ball is in the process. Bangalore Conquers ವಿರುದ್ಧವಾಗಿ ಕರ್ನಾಟಕ ಸಂಘ The one run added to the team. ನಿರಂತರವಾಗಿ ಸಾಗಿ ಬರುವ ಪಂದ್ಯ. Move on for 11. ಬ್ಯಾಂಗ್ಳೂರ್ ಕಾಂಗ್ರೆಸ್ ವಿರುದ್ಧವಾಗಿ ಕರ್ನಾಟಕ ಸಂಘ ದುಬೈ ದಯವಿಟ್ಟು 2 ತಮ್ಮನ್ನು ಗಮನದಲ್ಲಿ ಆಗಮಿಸಿ ತಮ್ಮ ಪುಟ್ಟ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳಿ. Rizwan Kodi is one of the 76 ರನ್ನಿನ ಗುರಿ ಇದೆ. ಕರ್ನಾಟಕ ಸಂಘ ನ್ಯಾಷನಲ್ ಕೀಮಾ ಎಂಬ ತಂಡ there is a last ball. ಗುರಿಯನ್ನು ಸವಾಲಿದೆ ಮೈದಾನದುದ್ದಕ್ಕೂ. The end of 1 over, the score. Yes, there is the last ball. The total score goes to 12. ಬ್ಯಾಂಗ್ಳೂರ್ ಕಾಂಗ್ರೆಸ್ ವಿರುದ್ಧವಾಗಿ ಕರ್ನಾಟಕ ಸಂಘ ದುಬೈ ಅದೃಷ್ಟದ ನಾಣ್ಯ ಚಿಮ್ಮಿಗೆ ಕರೆಯನ್ನು ನೀಡಿದ್ದೇವೆ. ಬ್ಯಾಂಗ್ಳೂರ್ ಕಾಂಗ್ರೆಸ್ ವರ್ಸಸ್ ಕರ್ನಾಟಕ ಸಂಘ ದುಬೈ. The both teams captain getting for toss ceremony. Big hit. Dot ball. ಅವಿಪಕ್ಷೀಯ ಟೀಮ್ ಕರ್ನಾಟಕ ಸಂಘ ದುಬೈ. टॉसिंग सेरेमनी के लिए आना चाहिए. बिल्कुल कितने भी तुरंत हो सके हमारा साथ जोड़ना चाहिए. ये है मैंगलोर कोंकण वर्सेस कर्नाटका संघ दुबई. दोनों
टीम की कप्तान के साथ गुजारिश है कि कितने भी तुरंत थैंक यू सो मच ಥ್ಯಾಂಕ್ ಯು ಸೋ ಮಚ್ ನೋಡಿ 76ರ ಟಾರ್ಗೆಟ್ ಇದೆ 5 ಓವರ್ಗಳ ಪಂದ್ಯ ಕರ್ನಾಟಕ ಸಂಘ ರಾಸಲ್ ಟೀಮ್ ಯಾವ ರೀತಿಯಲ್ಲಿ ಈ ಗುರಿಯನ್ನು ತಲುಪಬಹುದೇ ಕರ್ನಾಟಕ ಸಂಘ ದುಬೈ ಈ ನಾಣ್ಯಚಿಮುಗೆಯಲ್ಲಿ ಮ್ಯಾಂಗ್ಳೂರ್ ಕೊಂಕಣ್ ತಂಡ ಅದೃಷ್ಟದ ನಾಣ್ಯಚಿಮುಗೆಯನ್ನು ಗೆದ್ದುಕೊಂಡು ದಂಡುಗಾರಿಕೆಯನ್ನು ಆಯ್ದುಕೊಂಡಿದೆ ತಂಡ ಕರ್ನಾಟಕ ಸಂಘ ದುಬೈ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ ಕ್ಷೇತ್ರ ಪಾಲನೆಗೆ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಧೀರಜ್ ಪೂಜಾರಿ ಮತ್ತೆ ಬಿಗ್ ಹಿಟ್ ಅಂತ ಹೇಳ್ಬೋದು ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಎಲ್ಲ ಚೆಂಡನ್ನು ಸೀಮಾರಿಕೆಯನ್ನು ದಾಟಿ ಕಟ್ಟಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಧೀರಜ್ ಪೂಜಾರಿ ಆಗಿ ರೋಯಲ್ ಅವರು ಆದರೆ ಈ ಬಾರಿ ಸೆಕೆಂಡ್ ಓವರ್ ಉತ್ತಮ ಎಸೆತಗಾರ ಈ ತಂಡದಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ ಅಪ್ಪು ಶೆಟ್ಟಿ ಜನ್ಮದಿನದ ಶುಭಾಶಯಗಳು ಮೈದಾನದಲ್ಲಿರುವ ಅಪ್ಪು ಶೆಟ್ಟಿಯ ಜನ್ಮದಿನದ ಕೊಂಡಾಡುವ ಸಮಯವಿದು ಸಂದರ್ಭವಿದು ಧೀರಜ್ ಮತ್ತು ರೋಯಲ್ ಬಹಳಷ್ಟು ಆಟವನ್ನಾಡಿ ಜನರ ಮನ ಎಲ್ಲ ಗೆದ್ದಂತಹ ಧೀರಜ್ ಪೂಜಾರಿ ಆಗಿ ರೋಯಲ್ ಈ ಬಾರಿ ಧೀರಜ್ ಪೂಜಾರಿ ಆಟಗಾರರು ಮೊತ್ತ ಕೈಗೆತ್ತಿಕೊಂಡಿದ್ದಾರೆ ಚೆಂಡನ್ನು 16ಕ್ಕೆ ಏರಿಕೆ ಎಸೆಗಾರಿಕಾ ಪೀಠದಲ್ಲಿ ಅಖಿಲನ ಕೈಯಲ್ಲಿ ಭದ್ರ ಬಗೆಯಲ್ಲಿ ಚೆಂಡದ್ದು ಬಂದಿದೆ 76ರ ಟಾರ್ಗೆಟ್ ಇದೆ ಎಸೆಗಾರಿಕಾ ಪೀಠ ಅಖಿಲ್ ಪಾಲಾದರೆ ದಂಡುಗಾರಿಕಾ ಪೀಠದಲ್ಲಿ ಪ್ರಶಾಂತ್ ಒಂದು ಕಡೆಯಾದರೆ ಗಗನ್ ಕೋಟ್ಯಾನ್ ಮತ್ತೊಂದು ವಿಭಾಗದಲ್ಲಿ ಅವರ್ ಪ್ಲೇಯಲ್ಲಿ ಸಿಡಿಯಬಹುದೇ ಷಡ್ಕ ಬೌಂಡರಿ ಲಭ್ಯಗೊಳ್ಳಬಹುದೇ ಆರಂಭಿಕ ಎಸೆತದಲ್ಲಿಯೇ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಶಿವಪ್ರಸಾದನ ಭದ್ರ ಬಗೆಯಲ್ಲಿ ಬಂದು ಪ್ರಥಮ ಎಸೆತದಲ್ಲಿ ಧೀರಜ್ ಅವರು 4 ರನ್ ಗಳಿಸಿದ್ದಾರೆ ಹಾಗೆಯೇ ಎರಡನೇ ಎಸೆತ ಚಾತಿಯಲ್ಲಿ ಧೀರಜ್ ಅವರ ಭದ್ರ ಬಗೆಯಲ್ಲಿ ಬಂದು ಸೇರಿತು ಚೆಂಡು ಪ್ರಸಾದ್ ಭಾಗ್ಯದ ವೀಕ್ಷಣೆಗಳಲ್ಲಿ ಮುಖ ಮಾಡ್ತಾ ಇದ್ದಾರೆ ನೋಡಿ 76ರ ಟಾರ್ಗೆಟ್ ಇತ್ತಲ್ಲ ಈ ಬಾರಿ ಅಂಪೈರ್ ಮುಖೇನ ಔಟ್ ಎಂದು ತೀರ್ಮಾನ ಊಟ ರಕ್ಷಕ ಆಗಿರ್ತಕ್ಕಂತಹ ಅಬ್ದುಲ್ ಲತೀಫ್ ಇವರ ಕೈಗೆ ನೇರವಾಗಿ ಚೆಂಡು ಧೀರಜ್ ಪೂಜಾರಿ ಇವರ ಪ್ರಥಮ ವಿಕೆಟ್ ಅನ್ನು ಕಳೆಕೊಳ್ತಾ ಇದ್ದಾರೆ ಇಲ್ಲವೋ ಫ್ಯಾಮಿಲಿ ದುಬೈ ಧೀರಜ್ ಪೂಜಾರಿ ಇವರ ಮುಖೇನ ರೋಹನ್ ಇಸ್ ದ 1 ಡೌನ್ ಬ್ಯಾಟ್ಸ್ಮನ್ ಬೈ ಬಿಲಾವ್ ಫ್ಯಾಮಿಲಿ ದುಬೈ ರೋಹನ್ ಒಬ್ಬ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು 2025 ಟೂರ್ನಮೆಂಟ್ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ಕಂಡುಕೊಳ್ತಾ ಇದ್ದಾರೆ ತೂಕವಿಲ್ಲದ ನೋಟಿಗಿರುವ ಬೆಲೆ ತೂಕವಿರುವ ನೀವು ಗ್ರೌಂಡ್ ನಲ್ಲಿ ನೋಡ್ತಿರ್ಬೋದು ಅಣ್ಣ ತಮ್ಮಂದಿರ ಇವರಿಬ್ಬರು ಅಣ್ಣ ತಮ್ಮಂದಿರು ಸುರಕ್ಷಿತ ಸ್ಥಾನದಲ್ಲಿ ಇರುವ ದಂಡುಗಾರರು ರೋಹನ್ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಮುಕ್ತಾಯಗೊಂಡಿದೆ ಅನುಭವಿ ವೀಕ್ಷಕ ವೀರಗಾರ ಈ ಮಧ್ಯೆ ತಿರುಗಿಸಿ ಹೊಡೆಯುವ ಪ್ರಯತ್ನವಿದು
ಇಬ್ಬರ ಜೊತೆ ಆಟ ಲೆಫ್ಟಿ ಬ್ಯಾಟ್ಸ್ಮನ್ ಇಬ್ಬರು ಕೂಡ ರೇಖೆಯ ಗಡಿ ದಾಟಿದೆ. So, Rohan is the 4 right. ರನ್ನುಗಳು. ಈ ಬೌಂಡ್ರಿ ಲಭ್ಯಗೊಳ್ಳುವಾಗ ಖಾತೆಯಲ್ಲಿ ಬದಲಾವಣೆ ನೋಡಿ. 5 26 ಎಸೆತವಿದೆ. ಪಂದ್ಯದ ವೀಕ್ಷಣೆಯಲ್ಲಿ ಸಮೀರ್ ಮಲ್ಲಾರ್ ಎಂಬ ಅನುಭವಿ ವೀಕ್ಷಕ ಗಣಗಾರ ಕೂಡ ಇದ್ದಾರೆ. ಈ ಬಾರಿ 3ನೇ ಎಸೆತ ರೋಹನ್ ಅವರಿಂದ ಚೆಂಡು ಸೀಮಾರಿಕೆ ಬಾರಿಗೆ ಬಟ್ only one run added to this. ಜವಾಬ್ದಾರಿಯುತ Score moves ಕ್ಷೇತ್ರ on to 17. ಮುಂದೆ 1 ರನ್ನಿಗೆ ಇಲ್ಲಿ ಅವಕಾಶ. 20 ರನ್ನಿನೊಂದಿಗೆ ಖಾತೆ ಬದಲಾವಣೆ. 6ರಲ್ಲಿ ಕರ್ನಾಟಕ ಸಂಘ ಸಾರ್ಜಾ ಮಯೂರ ಕಪ್ 2026ರ ಚಾಂಪಿಯನ್ ಯಾರು? ಇನ್ನೂ ಕೂಡ ಪ್ರಶ್ನೆ ಜೀವಂತವಾಗಿಯೇ ಇದೆ. ರೋವಲ್ ಕಡೆಗೆ ರೋವಲ್ ಈ ಬಾರಿ 4ನೇ ಎಸೆತದಲ್ಲಿ ಸೇರ್ಪಡೆ ಬಿಲ್ಲವ ಫ್ಯಾಮಿಲಿ ದುಬೈ. ಮುಂದೆ 1 ರನ್ನಿಗೆ ಇಲ್ಲಿ ಅವಕಾಶ ನೋಡಿ. The score moves on to 18. 1 ತಿಂಗಳ ಪರಿಶ್ರಮವಿದೆ ಒಂದು ಪಂದ್ಯಾಕೂಟ. ಕರ್ನಾಟಕ ವರ್ಷದಲ್ಲಿ ನಾವು ಗಳಿಸವೆ ನೋಡಿ. Very important catch. Unfortunately, Abu Dhabi lost the catch. And 1 run added to the team. The score moves on for 19, loss of 1 wicket. ಮೈದಾನದಲ್ಲಿ ಇವತ್ತು So ಕ್ರಿಕೆಟ್ in the ಮೂಲಕ last 2 balls remaining. This over, the 2 balls remaining by Niaz. The both hitters are playing here and there. ಎಸೆಗಾರಿಕಾ ಪೀಠದಲ್ಲಿ ಈ ಬಾರಿ ಮತ್ತೆ 1 ರನ್ನಿನ ಗಳಿಕೆ. ವಿಶ್ವ ರೋಹನ್ ಅವರ ಕಡೆಯಿಂದ ಬಹಳ ಉತ್ತಮ ರೀತಿಯ ಕ್ಷೇತ್ರ ಪಾಲನೆ ಕ್ಯಾಚ್ ಮೂಲಕ ದ್ವಿತೀಯ ಹೋದಾರಿಯ ಪತನಗೊಳ್ತಾ ಇದೆ. ಬಹಳ ಜವಾಬ್ದಾರಿಯಿಂದ ಕ್ಷೇತ್ರ ಪಾಲನೆಯನ್ನು ಹೊಂದಿದ್ದು ವಿಶ್ವಕಾಂತ. to Rohan. Rohan is on a strike. ಖಂಡಿತವಾಗಿಯೂ ಈ ದಿನದ ಈ ಪಂದ್ಯಾಕೂಟದ ಟೈಟಲ್ ಸ್ಪಾನ್ಸರ್ ಅನ್ನು ಮರೆಯುವಂಗಿಲ್ಲ. ಈ ಬಾರಿ ಪಂದ್ಯಾಕೂಟದ ಅಷ್ಟೇ ಜೋರಾಗಿ ಎಸೆದಂತ ಬ್ಯಾಟ್ಸ್ಮನ್ 6 ರನ್ಗಳ ಮುಖೇನ ಬಿಲ್ ಆಫ್ ಫ್ಯಾಮಿಲಿ ದುಬೈಗೆ. The score goes to 26 loss of 1 wicket. ಸಹ ಪ್ರಾಯೋಜಕರಾಗಿ ಕೋರ್ ಎಲಿಮೆಂಟ್ ಇಂಟೀರಿಯರ್ ಡೆಕೋರೇಷನ್ ಗೌರವಾನ್ವಿತ ಅಜ್ಮಲ್ ಸೈಯದ್. ಖಂಡಿತವಾಗಿಯೂ ಸರ್ ತಾವುಗಳು ಈ ಪದದಲ್ಲಿ ನಮ್ಮೊಂದಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದೀರಿ. ಶೈಕ್ಷಣಿಕ ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಳ್ಳುತ್ತಾ ಸಾಮಾಜಿಕ ಅದೇ ರೀತಿಯಲ್ಲಿ ಧಾರ್ಮಿಕ ಬಹಳಷ್ಟು ಕಾರ್ಯಗಳಲ್ಲಿ ಮುಂದುವರಿದ ಸಂಸ್ಥೆ ಇದು. ಈ ಮಧ್ಯ 1 ಬೌನ್ಸ್ ಮೂಲಕ ಕ್ಷೇತ್ರ ಪಾಲಕನ ಭದ್ರಪಡಿಸಿಯಲ್ಲಿ ಚೆಂಡ ತೃಪ್ತಿಯೊಂದಿಗೆ ಖಾತೆ ಬದಲಾವಣೆ ನೋಡಿ. 9 ರನ್ನುಗಳು. ಒಂದಂತೂ ಗಮನಿಸಿಕೊಳ್ಳಲೇಬೇಕಾಗಿದೆ. 21 ಎಸೆತಗಳ ಮುಂದೆ ಯಾವುದೇ 1 ರನ್ನಿಗೆ ಅವಕಾಶವಿಲ್ಲ. 20 ಎಸೆತಗಳ ಮುಂದೆ 67 ರನ್ನುಗಳ ಅವಶ್ಯಕತೆ ಇದೆ. ಈ ಪಂದ್ಯವನ್ನ ಗೆಲ್ಲಬೇಕಿದ್ದರೆ ಬಂದು ಸೇರಿದ ಚೆಂಡು. ಬ್ರಿಲಿಯಂಟ್ ಕ್ಯಾಚ್.
ಬ್ಯಾಟ್ಸ್ಮನ್ ಉಡುಪಿ ತಪ್ಪು ಮಾಡಿದ್ದು ನೋಡಿದ್ದೇ ಇಲ್ಲ. ಅತ್ಯುತ್ತಮ ಎಸೆತಗಾರ ಆತನ ಭದ್ರ ಬೊಗಸೆಯಲ್ಲಿ ಚೆಂಡು ರೋಹನ್ ಬಂದರೆ ಅವರಿಗೆ ಈ ಬಾರಿ ಮತ್ತೆ ಟೈ ಭಾಗದಲ್ಲಿ 1 ರನ್ನಿನ ಗಳಿಗೆಯನ್ನು ಟ್ರೈ ಮಾಡಿದ್ದಾರೆ. ಅದು ಔಟ್ ಎಂಬ ತೀರ್ಪು. The umpire called for a no ball. ನೂತನ ದಂಡುಗಾರಿಕಾ ಕೂಟಕ್ಕ ಜೀವನ್ ಜೀವನ್ನ ಆಗಮನವಾಗಿದೆ. So umpire decision is the final decision here. So already called for a no ball. So 1 run added and plus 1 single score added to this. So again this is the calculation of no ball. So called by umpire. No ball cancelled. Single run added to the team. The score goes to 27. Loss of 1 wicket, 2.2 over. There is a foul ball again, goes for a big hit again. It's a huge six by Rowan. It's one of the biggest six. It's a huge six by Rowan. The huge ball to be given. So here, ground number 1, next match between the Mangalore Brothers and Coastal Warriors needs to be ready in the ground number 1 for the last league of this. So the ground number 2, there is a match going on, the Mangalore Punkans and Karnataka Sangha Dubai. So we are in the process of third over. The fourth ball is in the process again, goes for a single run and 1 run added to this. The score moves on to 34. ಎಸ್ ಪಂದ್ಯದತ್ತ ಸಾಗಿ ಬರುವ 17 ಎಸೆತಗಳಿದೆ, 66 ರನ್ನಿನ ಅವಶ್ಯಕತೆ ಇದೆ. ಇದೆ ಅಪ್ಪು ಶೆಟ್ಟಿ ಅವರ ಭದ್ರ ಬಗಸೆಯಲ್ಲಿ ಬಂತು. ಇವತ್ತಿನ ದಿನ ಅಪ್ಪು ಶೆಟ್ಟಿಯನ್ನ ಶುಭಾಶಯಗಳ ಜೊತೆ ಕ್ಯಾಚ್ ಕೂಡ ಪಡೆದುಕೊಂಡ ಅಪ್ಪು ಶೆಟ್ಟಿ ಅವರ ಈ ದಿನ ನಿಮ್ಮ ದಿನ. ಕೈ ಕೇಳ್ತಾ ಇದೆ. ರನ್ನಿಗೆ ಅವಕಾಶ. ಇನ್ನೂ ಒಂದು ಕಡೆ ದಂಡುಗಾರರು ಹಿಡಿಯಬೇಕಾಗಿದೆ, ಕಾರಣ ದೊಡ್ಡ ಮೊತ್ತದ ಗುರಿ ಇದೆ. 15ರ ಮುಂದೆ 64 ಎಂಬ ರನ್ನಿನ ಅವಶ್ಯಕತೆ ಇದೆ. ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಭರತ್ ಮತ್ತು ಗಗನ್ ಕೋಟ್ಯಾ boundary. The 6th round, the score goes to 43, the end of 3 over. ಮತ್ತೆ 16ಕ್ಕೆ ಸಾಗ್ತಾ ಇದೆ.
ಇನ್ನುಳಿದ 14 ಎಸೆತಗಳ ಮುಂದೆ 60 ರನ್ನಿನ ಅವಶ್ಯಕತೆ. ಕಡಿಮೆ ಎಸೆತ, ದೊಡ್ಡ ಮೊತ್ತದ ಬೇಟೆ. ಚೆಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಒಂದು ಮಾತುಕತೆ ಇಲ್ಲ. ಚೆಂಡುಗಾರ ನೃತ್ಯದಲ್ಲಿ ಮಾತ್ರ ಸೀಮಿತ ಈ ಮಧ್ಯೆ. ಎಸೇನೇ ಇರಲಿ, 5 ಎಸೆತ ಮುಕ್ತಾಯ. ಇದು ಅಂತಿಮ ಎಸೆತ. ಮುನ್ನುಗ್ಗಿ ಬಂದು ಹೊಡೆಯುವ ಪ್ರಯತ್ನವಿದು. ಡೀಪ್ ಕವರ್ ವಿಭಾಗಕ್ಕೆ ಸಾಗಿದ ಚೆಂಡು ಒಂದೊಂದು ಸುಲಭ ಅವಳಿಯ ಪ್ರಯತ್ನ. 2 ರನ್ನಿನ ಜೋಡಣೆಯಾಗಿದೆ. 2 ರನ್ನಿನೊಂದಿಗೆ ಓವರ್ ಕ್ರಮ ಸಂಖ್ಯೆ 3 ಮುಕ್ತಾಯ. 3 ಓವರ್ಗಳಲ್ಲಿ 18 ರನ್ನುಗಳು ಜೋಡಣೆಯಾಗಿದೆ. ಪರ್ ಓವರಿಗೆ 6 ರನ್ನಿನೊಂದಿಗೆ 18 ರನ್ನುಗಳು. ನೋಡಿ, 18 ಎಸೆತ ಮುಕ್ತಾಯ, 18 ರನ್ನುಗಳು ಖಾತೆ. 12 ಎಸೆತಗಳ ಮುಂದೆ 58ರ ಅವಶ್ಯಕತೆ ಇದೆ. 58 ರನ್ ಲೀಡ್. ಅಂಪೈರ್ ಆದಷ್ಟು ಬೇಗ ತೀರ್ಪನ್ನು ನೀಡಿ. ಓಕೆ, ತೀರ್ಪುಗಾರರ ಅಂತಿಮ ಸ್ಕೋರ್. ತಂಡದ ಮೊತ್ತ 44-44. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿದ್ದೇನೆ. ನೋಡಿ, ಸಿದ್ಧರಾಗಿ. ಕರ್ನಾಟಕ ಸಂಘ ಶಾರ್ಜಾ ಇದರ ಮಯೂರ ಕಪ್ 2026ರ ಎಲ್ಲ ಸಿದ್ಧತೆಗಳನ್ನು ಮುಂದುವರೆಸಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬಿಲ್ಲವಾಸ್ ಫ್ಯಾಮಿಲಿ ದುಬೈ ಮಾಸ್ಟರ್ಸ್, ಕರ್ನಾಟಕ ಸಂಘ ಅಬುದಾಬಿ 2 ತಂಡಗಳ ಜಿದ್ದಾಜಿದ್ದಿಯ ಪಂದ್ಯಾಟ. ಭದ್ರ ಬೊಗಸೆಯಲ್ಲಿ ಬಿಲ್ಲವಾಸ್ ಫ್ಯಾಮಿಲಿ ತಂಡದ ಮೊತ್ತ 1 ವಿಕೆಟಿನ ನಷ್ಟಕ್ಕೆ 44. ಒತ್ತಡವಂತೂ ಇದ್ದೇ ಇದೆ. 3 ಓವರಿನ ಕಾರಣ ಮುಕ್ತಾಯದಲ್ಲಿ ತಂಡದ ಮೊತ್ತ 44. ಚೆಂಡುಗಾರರು ಸಿಡಿಯಲೇಬೇಕಾಗಿದೆ. ಷಡ್ಕ ಬೌಂಡರಿಯ ಅವಶ್ಯಕತೆ ಪ್ರಥಮ ಚೆಂಡಿನ ಎಸೆತದಲ್ಲಿ ಸಿಡಿಯುವ ಪ್ರಯತ್ನದಲ್ಲಿ, ಅಡ್ಡಹಾಸದ ಸಂದರ್ಭದಲ್ಲಿ ವಿಕೆಟ್ಗಳು ಕೆಲವೊಮ್ಮೆ ಬಲಿಯಾಗುತ್ತೆ. ಈ ನಿಟ್ಟಿನಲ್ಲಿ ಉದರಿಯ ಬಲಿಯಾಗ್ತಾ ಇದೆ. ನಾಲ್ಕನೇ ಓವರಿನ बल्लेबाजी की प्रताप शेट्टी के आगमन 18 रन के साथ जो छक्के देते रॉयल चैलेंजर्स. 1 ರನ್ನಿನ ಸೇರ್ಪಡೆಯೊಂದಿಗೆ चौके की जरूरत है. ತಂಡದ ಮೊತ್ತ 45. क्या निर्णय से, क्या सोच पर मैदान पर आएंगे जीतेंगे. ಬಿಲ್ಲವಾಸ್ ಫ್ಯಾಮಿಲಿ ದುಬೈ ತಂಡದ ಮೊತ್ತ 45. 3.1 ಓವರಿನ और एक विकेट के नुकसान देखिए. 1 ವಿಕೆಟಿನ ನಷ್ಟಕ್ಕೆ प्रताप की निर्गमन देखिए. प्रताप की निर्गमन की बात मैदान के अंदर आ रही देखिए. वैशाख आपके सामने 10 गेंद है. ಎರಡನೇ ಬಾಲಿಗೆ जरूरत है. ಅಂಕವನ್ನು ಪಡೆಯುವುದರಲ್ಲಿ ವಿಫಲ. आसान नहीं है. जीत और हार की बीच खेला. 10 गेंद देखिए. ಓವರ್ನ रिजॉइस की मैदान. 4ನೇ ಓವರಿನ एक पर एक 3ನೇ ಬಾಲ್. बेहतरीन किया. 18 रन के बाद 1 रन भी नहीं जोड़े.
ವೈಟ್ 46 ಇನ್ನೊಂದು ಅಂಕಗಳ ಜೋಡಣೆಯೊಂದಿಗೆ ಉತ್ತಮ ಹೊಡೆತವನ್ನು ಪ್ರಯತ್ನಪಟ್ಟರು, ಪ್ರಯತ್ನದಲ್ಲಿ ವಿಫಲ. मैंगलोर कंकर्स वर्सेस कर्नाटका संघा दुबई, दोनों टीम के साथ गुजारिश है कि तैयार हो जाइए रचनात्मक शैली पर खेलने के लिए. ನಾಲ್ಕನೇ ಓವರಿನ ಮೂರನೇ ಬಾಲಿನ ಮುಕ್ತಾಯಕ್ಕೆ ತಂಡದ ಮೊತ್ತ 46. के साथ अतिरिक्त खाता पर 19 6 विकेट की नुकसान. ಉತ್ತಮ ಹೊಡೆತ, ಸೂಪರ್ 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 ಶಾಟ್. इस वक्त विकेट कीपर शिव प्रसाद की हाथ पर गेंद, आखिरी गेंद ನೋಡಿ. ತೀರ್ಪುಗಾರರು ನೋ ಬಾಲ್ ಎಂದು ಘೋಷಿಸಲಾಗಿದೆ. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ 53 ವಿಳಂಬವನ್ನು ಮಾಡುವಂಗಿಲ್ಲ. ಒಂದು ಮುಂಜಾನೆಯಿಂದ ಅಂಪೈರ್ ಆದಷ್ಟು ಬೇಗ ತೀರ್ಮಾನವನ್ನು ನೀಡಿ ಸಮಯದ ಅಭಾವ ಇರುವುದರಿಂದ ಒಂದು ಕ್ಷಣದಲ್ಲೂ ತೀರ್ಪುಗಾರರಲ್ಲಿ ವಿನಂತಿ. ಕೂರದೆ ನಿರಂತರವಾಗಿ ನಡೆದು ಈ ಪಂದ್ಯದ ಕಾಳಜಿಯನ್ನು ಮುತುವರ್ಜಿಯಿಂದ ನಿಭಾಯಿಸುತ್ತಿರುವಂತ ನೋಯಿ ಬಗ್ಗೆ ಒಂದು ಮಾತು ಹೇಳಬಲ್ಲೆ. ವಿದೇಶದ ಮಣ್ಣಿನಲ್ಲಿ ಕಬಡ್ಡಿಯನ್ನ ಆರಂಭಿಕವಾಗಿ ಆಯೋಜಿಸಿದಂತ ಕರ್ನಾಟಕದ ಹೆಮ್ಮೆ ಇದು. ಕಬಡ್ಡಿ ಕ್ಷೇತ್ರದಲ್ಲಿ ವಿದೇಶದ ಮಣ್ಣಿನಲ್ಲಿ ಕಬಡ್ಡಿಯನ್ನು ಪರಿಚಯಿಸಿದ್ದು ಯಾರೆಂದು ಕೇಳಿದರೆ ಆದಷ್ಟು ಬೇಗ ಈ ಒಂದು ಪಂದ್ಯವನ್ನು ನಡೆಸಲಿಕ್ಕೆ ಕೇಂದ್ರಗೊಳಿಸಬೇಕೆಂದರೆ ಹೇಳಬಲ್ಲೆ ನೋಬೆಲ್ ಅಲ್ಮೇಡ. ನಿಶ್ಚಿತವಾಗಿ 7:30 ಗಂಟೆಗೆ ಇಲ್ಲಿ ಗ್ರೌಂಡ್ ಅನ್ನು ಬಿಟ್ಕೊಡ್ಬೇಕಾಗಿ ಆದಷ್ಟು ಬೇಗ ಈ ಪಂದ್ಯವನ್ನು ತೀರ್ಮಾನದ ಗಮನಕ್ಕೆ. Sorry. Out. Yes. ಸ್ವಲ್ಪ ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತದೆ. ಯಾವುದೇ ಚರ್ಚೆಗೆ ಗಮನಿಸಬಹುದಿತ್ತು. ಆಸ್ಪದ ನೀಡ್ತಾ ಇಲ್ಲ. ಫ್ರೀ ಹಿಟ್. ಸೇನೆಯಲ್ಲಿ ಆದಷ್ಟು ಬೇಗ ಸಂಜಾಟ ನಡೆಸಬೇಕು ಕೇಳಿಕೊಳ್ಳುತ್ತಾ ಇದ್ದೇವೆ. ಮತ್ತೊಂದು ಸೀಸರ್ ಪರಿಸ್ಥಿತಿ ಬೆಳಕು ಅದೇ ರೀತಿಯಲ್ಲಿ ಬದಲಾವಣೆಗಳು ಖಂಡಿತವಾಗಿ ಒಂದೊಮ್ಮೆ ದಂಡುಗಾರರಿಗೆ ಪ್ರಯತ್ನ ಹಾಡಿದಾಗೆ ಕೃತಕ ಸುಲಭದ ಮಾತಲ್ಲ. ಶಮೀರ್ ಮಲ್ಲಾರ್ ಅವರಂತೂ ಬಂದಿದ್ದಾರೆ, ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ದೇಶ ವಿದೇಶದ ಮಣ್ಣಿನಲ್ಲಿ ವೀಕ್ಷಕ ವಿವರಣೆ ಮೂಲಕ ಆಂಗ್ಲ ಭಾಷೆಯನ್ನು ಪರಿಚಯಿಸಿದಂತ ವೀಕ್ಷಕ ವಿವರಣೆಗಾರ ಶಮೀರ್ ಮಲ್ಲಾರ್ ತಮ್ಮನ್ನು ಆತ್ಮೀಯವಾಗಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸಂಘ ಸಾರ್ಜಾ ಕಡೆಯಿಂದ ಈ ಒಂದು ಪಂದ್ಯಾವಳಿಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ, ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. 53 ಒಂದು ನಷ್ಟದೊಂದಿಗೆ 4 ಓವರ್ ಚಾಲ್ತಿಯಲ್ಲಿ ಸಾಗ್ತಾ ಇದೆ ಪಂದ್ಯಾಟ. ಅದೇ ರೀತಿಯಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ, ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ ಎಲಿಗೆಂಟ್ ಬ್ಯಾಂಗ್ಳೂರ್ ತಂಡದ ಮಾಲಕರಾಗಿರತಕ್ಕಂಥ ಗೌರವಾನ್ವಿತ ಖಾದರ್ ಸರ್, ಅದೇ ರೀತಿಯಲ್ಲಿ ಗೌರವಾನ್ವಿತ ಮಲಿಕ್ ಸರ್ ಅವರು ಈ ಪಂದ್ಯದ ವೀಕ್ಷಣೆಯನ್ನು ಮಾಡುತ್ತಿದ್ದಾರೆ. ವಿಜಯ್ ಕೊಹ್ಲಿ ಅದೇ ರೀತಿಯಲ್ಲಿ ನಮ್ಮನ್ನ ಆತ್ಮೀಯವಾಗಿ ಈ ಒಂದು ಪಂದ್ಯಾವಳಿಗೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾರೆ. ಈಗಿನ ಪಂದ್ಯಾಟ ಸಾಗ್ತಾ ಇದೆ, ಕೊನೆಯ ಪಂದ್ಯಾಟ ಆ ಋತುವಿನಲ್ಲಿ 53 ಒಂದು ಹೋದರ ನಷ್ಟದಲ್ಲಿ ಸೋತರೆ ನೀರು ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. 4 ಓವರ್ ಚಾಲ್ತಿಯಲ್ಲಿ ಅಶ್ರಫ್ 94 ಎಸ್ಐಆರ್ ವಿಭಾಗದಲ್ಲಿ ಆರು ನಿರಂತರವಾಗಿ 2 ಷಟ್ಕಗಳು. ಅಶ್ರಫ್ ಗಂತಿನ 4 ಓವರ್ ಚಾಲ್ತಿಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ.
ಒಟ್ಟು 53ಕ್ಕೆ ಏರ್ತಾ ಇದೆ. ಟೈಸನನ ಭದ್ರಪಕ್ಷಿಯಲ್ಲಿ ಚೆಂಡು ಈ ಮಧ್ಯೆ ಮತ್ತೊಂದು ಉದಾರಿಯ ಪತನಗೊಳ್ಳುತ್ತಾ ಇದೆ. ಅಬುದಾಬಿ ಕರ್ನಾಟಕ ಸಂಘ ಈಗಿನ ಕೊನೆಯ ಪಂದ್ಯಗೊಳ್ಳುತ್ತಾ ಇದೆ. 33 ರನ್ ರೋಹನ್ ರೀತಿಯಲ್ಲಿ ರೋಹನ್ ಅಣ್ಣ ತಮ್ಮಂದಿರ ಆಟ. ಆದಷ್ಟು ಬೇಗ ತೀರ್ಪುಗಾರರು ಆದಷ್ಟು ಬೇಗ ಪಂದ್ಯಾಟ ನಡೆಸಬೇಕು ಹೇಳ್ಕೊಳ್ತಾ ಇದ್ದಾವೆ. ಸಂಘಟನೆ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಇನ್ನು ಕೂಡ ಹಲವು ಪಂದ್ಯ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಈ ಒಂದು ಪಂದ್ಯಾಟವು ಮುಕ್ತಾಯ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಮೈದಾನ ನಂಬರ್ ಕರ್ನಾಟಕ ಸಂಘ ಶಾರ್ಜಾ ರಾಷ್ಟ್ರದಲ್ಲಿ ಸಾಗಿರುವ ಸೀಮಿತ ಓವರ್ಗಳ ವಿವರಣೆಗೆ ಪಂದ್ಯದ ಸಾಕಿದ ಮಾವು ಟ್ರೋಫಿ 2025 26 ಮತ್ತೆ ಹಾಡುಮಾಲಿನಿಂದ ಹಿಡಿದು ಟೆನ್ನಿಸ್ ಕ್ರಿಕೆಟ್ನಲ್ಲೂ ತನ್ನ ಜವಾಬ್ದಾರಿಯಿಂದ ಆಂಗ್ಲ ಭಾಷೆಯನ್ನ ಬಹಳಷ್ಟು ಮಧುರ ಕಂಠದಿಂದ ವೀಕ್ಷಕ ಇದೆ. ಓರ್ವ ಗೌರವಾನ್ವಿತ ವೀಕ್ಷಕ ವಿವರಣೆಗಾರ ಶಮೀರ್ ಮಲ್ಲಾರ್ ಸರ್ ಅವರ ಬನ್ನಿ ಮೈದಾನ ನಂಬರ್ 1 ವೀಕ್ಷಕ ವಿವರಣಾ ಕೊಠಡಿಗ. ಮತ್ತೆ ರೋಹಿತ್ ಸ್ಥಾನದ ಮಾತ್ರ ಆಟಗಾರ ಭವಿಷ್ಯ ಆಟಗಾರ ಶೇಜಾನ್ ಕಾಪು ಪರಿಸರ ಯಶಸ್ವಿನ ದಾಂಡಿಗ ಶೇಜಾನ್ ಅಂಕಗಳ ಪ್ರವೇಶನ ಮಾಡ್ತಾ ಇದ್ರೆ ದ್ವಿತೀಯ ಬ್ರೇಕ್ ನಡೆಸ್ತಾ ಇದ್ದಾರೆ. ರೋಬೆಲ್ ಮುಖಾಂತರವಾಗಿ ಅವರ ಸಾಧು ಮಾತ್ರ ಆಟಗಾರ ಶೇಜಾನ್ ಯಾವುದೇ ರೀತಿಯಲ್ಲಿ ಪಂದ್ಯಾಟವನ್ನು ಬದಲಾಯಿಸುವ ಯಶಸ್ವಿನ ದಾಂಡಿಗ ಶೇಜಾನ್ ಏಕೆ ಕಾಪು ಪರಿಸರ ಯಶಸ್ವಿನ ದಾಂಡಿಗ ಮತ್ತೆ ಸ್ಟ್ರೈಕ್ಗಳ ಪರಿಚಯಗೊಳ್ತಾ ಇದೆ. 4ನೇ ಚಾಲ್ತಿಯ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಒಟ್ಟು 53ಕ್ಕೆ ಏರ್ತಾ ಇದೆ. ಲಾಸ್ ಆಫ್ ಶೂಟಿಂಗ್ ನಡೆದಂತ ಪಂದ್ಯದ ಪ್ರಶಸ್ತಿಯ ಸರದಾರ ಯಾರೆಂದು ಕೇಳಿದರೆ ಮತ್ತೆ 4ನೇ ಚಾಲ್ತಿಯ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈಗಿನ ಕೊನೆಯ ಪಂದ್ಯ ಮಾಡ್ತಾ ಕೊನೆಯ 6 ಚೆಂಡುಗಳು ಬಾಕಿ ಉಳಿದಿದೆ. ಆರಂಭಿಕ ಧನ್ಯವಾದಗಳು. 59 ಶಮೀರ್ ಮಲ್ಲಾ ಸರ್ ಶಮೀರ್ ಸುಲ್ತಾನ್ ಓಕೆ ಕೊನೆಯ ಚಾಲ್ತಿಯಲ್ಲಿ ಎತ್ತೇರಿ ಭಾಗದಲ್ಲಿ ಆಸ್ಟ್ರೇಲಿಯಾ ಕ್ರಿಪ್ಪನ್ಪೇಟೆ ಮುಂದಿನ ಅದೋಸ್ಕರ ಟಾರ್ಗೆಟ್ ಅನ್ನು ಬಿಡುಗಡೆ ನೋಡಬೇಕಾಗಿದೆ. ಅಬುದಾಬಿ ಕರ್ನಾಟಕ ಸಂಘಗಳಿಗೆ ಅದ್ಯಾವ ರೀತಿಯಲ್ಲಿ ಚೇಸ್ ಅನ್ನು ಮಾಡ್ತದೆ ನೋಡಬೇಕಾಗಿದೆ. ಇದೆಲ್ಲವೂ ಕೂಡ ವಾಯುವ್ಯ ಕಪ್ 2026 ಯಶಸ್ವಿಯಾಗಿ ಪಂದ್ಯ ನಡೀತಾ ಇದೆ. ಕರ್ನಾಟಕ ಸಂಘ ಶಾರ್ಜಾ ರಾಷ್ಟ್ರದಲ್ಲಿ ಸಾಗಿಸಿರುವ ಸೀಮಿತ ಓವರ್ಗಳ ಲೀಗ್ ಪಾದರ ಪಂದ್ಯಾಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಬೆಳಕಿನಿಂದ ಈ ಒಂದು ಪಂದ್ಯಾಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಮತ್ತೆ ಅಶೋಕ್ ರಿಪ್ಪನ್ಪೇಟೆ ರೈಟ್ ಅವರ ಮಾದರಿಯಲ್ಲಿ ಎದುರಿಸುವ ಸ್ಟ್ರೈಕರ್ ಭಾಗದಲ್ಲಿ ರೋಹನ್ ಇದು ಮತ್ತೆ ಶರಿ ಭಾಗದಲ್ಲಿ 5 ಚಾಲ್ತಿ ಆರಂಭಿಕ ಎಸೆತ. ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್. ಕರ್ನಾಟಕ ಸಂಘ
Dubai. ಒಂದು ಅಂಕಿಅಂಶಗಳ ಪಟ್ಟಿಯಲ್ಲಿ 60ಕ್ಕೆ ಇರ್ತಾ ಇದೆ. 2 ಹೆಸರಿನ ನಷ್ಟದೊಂದಿಗೆ ಮತ್ತೆ ಶೇಖರಿ ಭಾಗದಲ್ಲಿ ಶೇಜಾನ್ ತಾಪು ಮತ್ತೆ ಶ್ರೀಕಂಠಿನ 500 ಚಾಲ್ತಿಯ ದ್ವಿತೀಯ ಎಸೆತ ಆಸಿಕ್ಟು ಕರ್ನಾಟಕ ಸಂಘ Shantia proudly presents Mayura Cup 2025. 26 in fact. ಸಾಕ್ಷ್ಯದ ಮಯೂರ್ ಕಪ್ Season 1 2026. Match number 15 from Queensland ground. ಮಯೂರ್ ಕಪ್ Mangalore Conquerors taking against Karnataka Sangha Dubai. Mangalore Conquerors for the top selected to bat balls. Everything is set. We are in this wonderful Vijay cricket club. Fantastic cricket tournament. The best team in the world. Thank you so much. Karnataka Sangha Saja. ಯಾವುದೇ ಸಂಪರ್ಕಗಳು ಕಾಣುತ್ತಾ ಇಲ್ಲ. Two openers already in the middle. 500 ಚಾಲ್ತಿಯ ತೃತೀಯ ಎಸೆತ ಆಸಿಕ್ಟು ಶೇಜಾನ್ ತಾಪು ನವೀನ್ 11 ಅದೇ ರೀತಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಯಾವುದೇ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ನೇರವಾಗಿ ಅಂಕಿಅಂಶಗಳ ಪಟ್ಟಿಯಲ್ಲಿ ಮಾತ್ರ ಕಾಣುತ್ತಾ ಇದೆ. 4 ಚುಕ್ಕಿಗಳು ಎಸ್ಗಳ ಒಟ್ಟು ಮೊತ್ತ 60. ಆರಂಭಿಕ ಹೋದರೆ 0 ದ್ವಿತೀಯ ಹೋದರೆ ರೋವೆನ್. That moment, hard tennis ball batter can enjoy. Here's the first ball of the match from the Vijay Cricket Club end. Right him over the wicket. ನಾಲ್ಕನೇ ಎಸೆತ ಕ್ಷೇತ್ರಕ್ಕೆ ಭಾಗದಲ್ಲಿ ಅಜರಜ್ಜೆ 7ಕ್ಕೆ ಮನವಿ ರನ್ ಔಟ್. ಆ ರೀತಿಯಲ್ಲಿ ಮತ್ತೆ 3ನೇ ಓಟಗೊಳ್ಳುತ್ತಾ ಇದೆ. ಬಾಟಗಾರ ಶಾಹಿದ್ ಆಟದ ಕುಂದಾಪುರ ಭರಿಸಿರುವ ಯಶಸ್ವಿ ದಾನಿಗ ಮತ್ತೊಬ್ಬ ಬಲಿಷ್ಠ ದಾನಿಗ ಶಾಹಿದ್. Dubai. Key placement mid on inside the circle. Point ಚಕ್ರವರ್ತಿ ಕುಂದಾಪುರದ ಬಹಳಷ್ಟು ಬಲ್ಲದಾಡಿಸಿದ ಮತ್ತೆ ಶಾಂತಿ ರೋಹನ್ ಸ್ಥಾನ ತುಂಬಿದೆ. 2 ಚೆಂಡುಗಳು ಮಾತ್ರ ಬಾಕಿ ಇರ್ತಾ ಇದೆ. ಈ ಒಂದು ಓವರ್ನಲ್ಲಿ ಕೇವಲ 1 ಮಾತ್ರ ಬಿಟ್ಕೊಡ್ತಾ ಇದೆ. ಕೆಸಿಎಲ್ ಶಿವಮೊಗ್ಗ ತಂಡದ ಆಟವಾಡಿದ ಅಬುದಾಬಿ ಕರ್ನಾಟಕ ಸಂಘ ಪರವಾಗಿ ಮತ್ತೆ ಯಾವುದೇ ಸಂಪರ್ಕಗಳು ಕಾಣುತ್ತಾ ಇಲ್ಲ. ನೇರವಾಗಿ ಗುರುತಿ ಭಾಗದಲ್ಲಿ ಮಧ್ಯಪಾತ್ರ ವ್ಯವಸ್ಥೆ ಚೆಂಡು ಅಂಕಿಅಂಶಗಳ ಬಗ್ಗೆ ದೋಷಗಳು ಮಾತ್ರ ಕಾಣುತ್ತಾ ಇದೆ. ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಈ ಒಂದು ಓವರ್ನಲ್ಲಿ 1 ಓವರ್ ಮಾತ್ರ ಬಿಟ್ಕೊಡ್ತಾ ಇದೆ. ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಆಸೆಟ್ಟು ಚೆಂಡು ಕ್ಷೇತ್ರ ಭಾಗದಲ್ಲಿ ಮತ್ತೆ ವೈಫಲ್ಯ ಕಾಣುತ್ತಾ ಇದ್ದಾನೆ. ಕೊಂಚ ಮಟ್ಟ ವೈಫಲ್ಯ ಕಾಣುತ್ತದೆ. ಸಮೀರ್ ಕ್ಷೇತ್ರಕ್ಷಣೆ 5 ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 63. 64ರ ಬೃಹತ್ ಮೊತ್ತದ ಟಾರ್ಗೆಟ್ ಇರಿಸಬೇಕಾಗಿದೆ ಅಬುದಾಬಿ ಕರ್ನಾಟಕ ಸಂಘ. ಕಳೆದ 2 ಲೀಗಿನಲ್ಲಿ 2 ಲೀಗ್ ಜಯವನ್ನು ಸಾಗಿಸಿತು ಅಬುದಾಬಿ ಕರ್ನಾಟಕ ಸಂಘ. ಲೀಗಿನ 3ನೇ ಪಂದ್ಯಾಟ 2 ತಂಡಗಳು ಕೂಡ 2 ಲೀಗಿನಲ್ಲಿ ಜಯಶಾಲಿಯಾಗಿದೆ. 3ನೇ ಲೀಗ್ ಪಂದ್ಯಾಟ ಆಡ್ತಾ ಇದೆ. ಇದಕ್ಕೆ ವಿಜಯ್ ಕ್ರೀಡಾಗಳ ಭಾಗದಲ್ಲಿ ಮಯೂರ ಕಪ್ 2025 ಲೀಗಿನ ಲೀಗ್ ಮಾದರಿ ಪಂದ್ಯಾಟ 63, 64ರ ಟಾರ್ಗೆಟ್ ಎದುರಿಸಬೇಕಾಗಿದೆ ಅಬುದಾಬಿ ಕರ್ನಾಟಕ ಸಂಘದ ಆರಂಭಿಕ ಜೋಡಿಗಳು ಯಾವ ರೀತಿಯಲ್ಲಿ ಆಟವನ್ನು ನೋಡಬೇಕಾಗಿದೆ. ಕರ್ನಾಟಕ ಸಂಘ ರಾಷ್ಟ್ರದಲ್ಲಿ ಸಾಗಿಸಿರುವ ಸೀಮಿತ ಓವರ್ಗಳ ಲೀಗ್ ಮಾದರಿ ಪಂದ್ಯಾಟ
2026 ಈ ಒಂದು ಸೀಸನ್ ಆರಂಭಿಕ ಪಂದ್ಯದ ಸಾಗ್ತಾ ಇದೆ. ಸೀಮಿತ ಓವರ್ಗಳ ಪಂದ್ಯಗಳು ಆಡ್ತಾ ಇದೆ. 64ರ ಬೃಹತ್ ತಾರೀಖಿಗೆ ಎದುರಿಸಬೇಕಾಗಿದೆ. ಆರಂಭಿಕ ಜೋಡಿ ಅಶ್ರಫ್ ಹಾಗೆ ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಬದಲಾಯಿಸಬೇಕಾಗಿದೆ ಎಲ್ಲವೂ ಕೂಡ ಸಾಧ್ಯವಾಗ್ತಾ ಇದೆ ಇವತ್ತು ಪಂದ್ಯಾಟದಲ್ಲಿ. Queensland and Queensport, we are witnessing in this wonderful cricket tournament. ಕೊನೆಯ ಓವರ್ ಆಶಿಕ್ ಎಸೆದ ವಿಭಾಗದಲ್ಲಿ ಕೇವಲ 3 ಓವರ್ಗಳು ಮಾತ್ರ ಬಿಟ್ಕೊಡ್ತಾರೆ. ಬಹಳ ಉತ್ತಮವಾದ ಆಟಗಾರ ಆಶಿಕ್ ರಿಪ್ಪನ್ಪೇಟೆ. ಆದಷ್ಟು ಬೇಗ ಪಂದ್ಯಾಟ ನಡೆಸಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಆರಂಭಿಕ ಜೋಡಿಗರಾಗಿ ಅಖಾಡಕ್ಕೆ ಸಜ್ಜಾಗಬೇಕು. Very important it is now from the same end. Field already spread in. Deeper square leg, mid wicket, toe corner, long on and long off. Most of the fielders are on side of the wicket for the right and the back now. Offside only 2 there, especially in front of the square, point and extra cover. Oh, this is an excellent ball. Look at that. They're almost bowling backup length. That's the 3 to 6 meter length we always talking about. When you're bowling that kind of length, they can put some pressure and doubt in the mind of the batter. This is brilliant bowling. Tried to pull that ball, Rahul. It came from the body. Oh my goodness. Wicketkeeper awkwardly threw that ball. Nevertheless, they went for that run in form of the added here. ಅಬುದಾಬಿ ಕರ್ನಾಟಕ ಸಂಘ ಆರಂಭಿಕ ದಾರಿಗಳು ಹೊರವ ಪಂದ್ಯದ ಹೀರೋ ಅಶ್ರಫ್ 94. ಅದಷ್ಟು ಬೇಗ ಆರಂಭಿಕ ಜೋಡಿಗರ ಅಖಾಡಕ್ಕೆ ಸಜ್ಜಾಗಬೇಕು. ಅಶ್ರಫ್ once again, I think change of pace. The same as the first over, we seen that they did not. Yes, one shot body ball that Cleven got a boundary. Other than that, they bowled exceptionally well at keeping that backup length, good length area. With that change of pace, ಅದ್ಯಾವ ಆಟವನ್ನು ಆಡಿದು ನೋಡಬೇಕಾಗಿದೆ ಇವತ್ತು ಪಂದ್ಯಾಟದಲ್ಲಿ. Went for that big shot, not properly connected, just played in front of the square on the onside, the deep forward square. 64ರ ಬೃಹತ್ ಮೊತ್ತದ ಕಾರ್ಯ ಎದುರಿಸಬೇಕಾಗಿದೆ ಅಬುದಾಬಿ ಕರ್ನಾಟಕ ಸಂಘ. ಆರಂಭಿಕ ದಾಳಿಕ ಕಡೆಗೆ ಸಜ್ಜಾಗ್ತಿದ್ರೆ ಅಶ್ರಫ್ ಅದೇ ರೀತಿಯಲ್ಲಿ ಯಶ್. ನವೀನ್ 11 ಆರಂಭಿಕ ಓವರ್ ಎಸೆಗರ ವಿಭಾಗದಲ್ಲಿ ಶಾನ್ ಬಂದಿದೆ ಕಾಣ್ತಾ ಇದೆ. They got a license to go for the big shot. Oh, Isami connected very well. What a shot! I think great Maxwell inside his body. What a shot that! Absolutely magnificent with it. 30 ವರ್ಷಗಳ ಹಿಂದೆ Tried in the previous over. This time proper spin of the back ಕರ್ನಾಟಕ ಸಂಘ connection. ಅಕ್ರಮ ಅಬುದಾಬಿ ಕರ್ನಾಟಕ ಸಂಘ ಯಾವ ರೀತಿಯಲ್ಲಿ 64 ನೋಡಬೇಕಾಗಿದೆ ಆರಂಭಿಕ ಜೋಡಿಗರಾಗಿ ಅಶ್ರಫ್ 94. ಅದೇ ರೀತಿಯಲ್ಲಿ ಯಶವಂತ್ ಯಶ್ ಆರಂಭಿಕ ಎಸೆಗಳ ವಿಭಾಗದಲ್ಲಿ ಶಾನ್ ಮೂರಕ್ಷಿ ವಿಭಾಗದಲ್ಲಿ ತನ್ವೀರ್. One more full toss delivery. If you not land the ball, he will land the ball outside the park. Consecutive sixes in the last 2 balls. That has been totally changed. ಈಗಿನ ಎರಡು ತಂಡಗಳು ಜಯಿಸಿದೆ. ಈಗಿನ ಮೂರನೇ ಪಂದ್ಯಾಟ ಕೊನೆಯ ಪಂದ್ಯಾಟ ಈಗಿನ ಎರಡು ತಂಡಗಳು ಆಟವನ್ನು ಆಡ್ತಾ ಇದ್ದಾರೆ.
good to it. ಅಶ್ರಫ್ ಸ್ಟ್ರೈಕ್ ವಿಭಾಗದಲ್ಲಿ ಕಳೆದ ಪಂದ್ಯದ ಹೀರೋ ಪಾಂಚಾತ್ಯ ಪ್ರಶಸ್ತಿ ತನ್ನದಾಗಿಸಿದ ಅಶ್ರಫ್ ಮತ್ತೆ ಸ್ಟ್ರೈಕನ್ನು ಪರಿಚಯ ಕಾಣ್ತಾ ಇದ್ದಾರೆ. ಮತ್ತೆ ಆರಂಭಿಕ ಓವರ್ನ ಚಾನ್ಸಸ್ ಶಾಂತು ಅಶ್ರಫ್ ಮೊದಲ ಕಳೆದ ಪಂದ್ಯದ ಹೀರೋ ಈ ಪಂದ್ಯ 0 ಆಗ್ತಾ ಇದ್ದಾನೆ. ಅಶ್ರಫ್ 94. Rahul still searching for the big shot. ಅವರ ಸಾಧನವಾದ ಆಟಗಾರ ಆಶಯ ಕ್ರಿಪ್ಪನ್ಪೇಟೆ. ಕರ್ನಾಟಕ ಅಬುದಾಬಿ ತಂಡ Good attempt from the fielder. ಮತ್ತೆ Not an easy. ಅಶ್ರಫ್ While backpedaling and taking the catch, but ಪತನವನ್ನು he ಕಾಣ್ತಾ tried his ಇದ್ದಾರೆ. best. ಅವರ ಸಾಧನವಾದ ಆಟಗಾರ ಆಶಯ ಕ್ರಿಪ್ಪನ್ಪೇಟೆ. ಈಗಿನ ಮೊದಲ ಪಂದ್ಯದ ತನ್ನದಾಗಿಸಿದ ಆಶಯ ಕ್ರಿಪ್ಪನ್ಪೇಟೆ ಅದ್ಯಾವ ರೀತಿಯಲ್ಲಿ 3ನೇ ಲೀಗಿನಲ್ಲಿ ಆಟವನ್ನು ಆಡಿಕೊಳ್ಳಬೇಕಾಗಿದೆ. 64ರ ಬೃಹತ್ ಮೊತ್ತದ ಎದುರಿಸಬೇಕಾಗಿದೆ. ಇನ್ನುಳಿದ 29 ಟೆಸ್ಟ್ಗಳ ಮುಖಾಂತರ Previous two ball got almost ಆರಂಭಿಕ ಚಾಲ್ತಿಯಲ್ಲಿ ಶಾಟ್ ಎದುರಿಸಿದ ಮೊದಲ ಚೆಂಡು ಮೊದಲ ಔಟ್ಸೈಡ್. and I think it will out there in the back now and it's safely and now shot high left made by batter and just enough time ಮತ್ತೆ ಶಾಂತು ಆಶಯ ಕ್ರಿಪ್ಪನ್ಪೇಟೆ 64 ಬೃಹತ್ ಮೊತ್ತದ ದಾಳಿಗೆ ಎದುರಿಸಬೇಕಾಗಿದೆ ಅಬುದಾಬಿ ಕರ್ನಾಟಕ ಸಂಘ. ಮತ್ತೆ ಶಾಂತು ಆಶೆ Rahul, the tiger of Udupi, the rolling started here. Now he is saying this hot claimant. If you can do something, I can do. 29 for now. ಆಶೆಗೆ ಎದುರಿಸಿದ ಮೊದಲ ಚೆಂಡಿನಲ್ಲಿ ಬೌಂಡರಿ ಸಾಕ್ತಾರೆ ಕೋಡೆಚ್ಚರ ಕಾಣ್ತಾ ಇದೆ. ಈ ರೀತಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಖಾತೆಯು ಆರಂಭವಾಗ್ತಾ ಇದೆ. This is unbelievable batting. That's not an easy shot at all. Not a bad ball. That's pure quality batting from Rahul. ಗುರುಕ್ಷಿ ಭಾಗದಲ್ಲಿ ತನ್ವೀರ್ ಕಾಜಿ Hat-trick 6, 200 dirhams from their teammates. ಸಾಗ್ತಾ ಇದೆ. Whether they give it or not, but he still try for that silver six. ಶಾಹಿದ್ ವಿನಯ್ Sponsored by Kishore. ಶೇಷು ಇವೆಲ್ಲ ಹೊಂದಾಣಿಕೆದ ಬಂದ I think ಅದೇ ರೀತಿಯಲ್ಲಿ Kishore is a happy person. ಇವತ್ತಿಗೆ ಮನವಿ ಓಟುಗಳು ಬರ್ತಾ ಇಲ್ಲ, ಚೆಂಡುಗಳು ಯಾವುದು ಸಂಪರ್ಕವನ್ನು ಕಾಣ್ತಾ ಇಲ್ಲ. ನೇರವಾಗಿ ರೂಟ್ ರಕ್ಷಕನ ಭದ್ರಗಳು ಸೇರ್ತಾ ಇದೆ. ಚೆಂಡು ಅಂಕಿಅಂಶಗಳ ಮಧ್ಯದಲ್ಲಿ ಜಿಲ್ಲೆಯವರು ಮಾತ್ರ ಕಾಣ್ತಾ ಇದೆ. ಗೊತ್ತಾಗತ್ತಿನ ಮತ್ತೆ ರಿವರ್ಸಿಗೆ ಮನವಿ ಓಟಗಳು ಬರ್ತಾ ಇದೆ. ಮತ್ತೆ ಜಿಲ್ಲೆಯವರು ಕಾಣ್ತಾ ಇದೆ. ಒಟ್ಟು ಮತ್ತೆ 4ಕ್ಕೆ ಏರ್ತಾ ಇದೆ. ಒಂದು ಹೋಟೆಲ್ ನಷ್ಟದೊಂದಿಗೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. Yes, he only got 100 dirhams for his 3 sixes. 2 ಚೆಂಡುಗಳು ಮತ್ತೆ ದ್ವಿತೀಯ ಓಟವನ್ನು ಕೊಡ್ತಾ ಇದೆ. ಮತ್ತೆ ನನ್ನ ಜೀವನಾಟಗಾರ No matter. ಆಶೆ ಕ್ರಿಪ್ಪನ್ಪೇಟೆ He is going to ಕಾಣ್ತಾ enjoy ಇದೆ. his dinner tonight. What a shot, and certainly the things are changing here. ಆಶೆ ಕ್ರಿಪ್ಪನ್ಪೇಟೆ 1910 ಆಟಗಾರ ತುಷಾರ್ ಆಶೆ ಕ್ರಿಪ್ಪನ್ಪೇಟೆ 1910 ಆಟಗಾರ ಕಿಶನ್ ಪರಿಚಯ ಕಾಣ್ತಾ ಇದೆ. Last 8 balls, they scored 32 runs. ಅಬುದಾಬಿ ಕರ್ನಾಟಕ ಸಂಘ 2 ವಿಕೆಟ್ಗಳು ಹೊಡೆಯುತ್ತಾ ಇದೆ. 2 from the bat of Clement, 3 from the bat of Rahul. As suddenly things are changed. This is absolutely magnificent batting from these two openers. Change of bowling.
Sudarshan got into the deck and has been chased now. Cinnamon by 10. ಬರ್ತಾ ಇಲ್ಲ. ಓವರ್ ಪ್ಲೇ ಓವರ್ ಮೇಲೆ ಕೇವಲ 4 ಓಟಗಳು ಬಿಟ್ಕೊಡ್ತಾ ಇದ್ದಾರೆ. ಶಾಟ್ 2 ಓಟರಿ ನಷ್ಟದೊಂದಿಗೆ 44 ಆರಂಭಿಕ ಓವರ್ ಮುಕ್ತಾಯಕ್ಕೆ. ಮತ್ತೆ ಶಾಹಿದ್ ವಿದ್ಯಾ ಅವರ ಹೆಸರಿಗೆ wonderful running between the wickets. Two experienced players from the side of Bangalore. 43 at one moment first 10 balls only 8 runs scored. After that 9 balls ಟಾರ್ಗೆಟ್ ಎದುರಿಸಬೇಕಾಗಿದೆ ಅಬುದಾಬಿ ಕರ್ನಾಟಕ ಸಂಘ. ಲೀಗಿನ 3ನೇ ಪಂದ್ಯಾಟ ಸಾಗ್ತಾ ಇದೆ. ಕರ್ನಾಟಕ ಸಾಧ್ಯ This time Clayman joined the party. What a shot! Ball just went outside the park without the passport. What a shot! With the help of tactics, they reached 49. Yes, sir. ಆರಂಭಿಕ ಬೌಂಡರಿ ಮಾಡ್ತಾ ಇದೆ. Last 10 balls, 6 sixes they scored. 3 from the bat of Clayman, 3 from the bat of Rahul. This is exceptional batting. ಮತ್ತೆ ಯಶ್ ದ್ವಿತೀಯ ಚೆಂಡು ಎದುರಿಸಿದೆ. ಮತ್ತೆ ಶಾಹಿದ್ ಖಾನ್ ದ್ವಿತೀಯ ಎಸೆತ. ಮತ್ತೆ ಎಸೆತ ವಿಭಾಗದಲ್ಲಿ ಶಾಹಿದ್ ಯಶ್. The end of what lecture match here. Wow, what a shot! Good bowling that down. From that. Nothing! Once he started to bowl that quicker ball in the full end, that always is the bowling with the same with bowling the slow. ಸೀಮಾರೆಗೆ ಅಂಚಿನಲ್ಲಿ ಶರ್ಮಾ 6 ಓಟ ಹೆಚ್ಚು ಓಟ ಆಡ್ತಾ ಇದೆ. ಒಟ್ಟು ಮೊತ್ತ 15ಕ್ಕೆ ಏರ್ತಾ ಇದೆ. ಯಶಸ್ವಿ ಎದುರಿಸಿದ ಮೊದಲು 2 ಚೆಂಡಿನಲ್ಲಿ 1 ಬೌಂಡರಿ 1 ಸಿಕ್ಸ್. ಮತ್ತೆ ಶಾಹಿದ್ ಕಂದಿನ ದ್ವಿತೀಯ ಚಾಲ್ತಿಯ ತೃತೀಯ ಎಸೆತ. ಶಾಹಿದ್ ಯಶ್. ಮತ್ತೆ ದೀರ್ಘ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ, ಕಾಣುತ್ತಾ ಇದೆ. ದ್ವಿತೀಯವರ ಚಾಲ್ತಿಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 3 ಚೆಂಡು ಬಾಕಿ ಉಳಿತಾ ಇದೆ. ಸಾಲಿನ ಮತ್ತೊಂದು ರಿವರ್ಸ್ ಷಟ್ಕ. ಸೀಮಾರೆಗೆ ಅಂಚಿನಲ್ಲಿ 2ನೇ ಶಿಕ್ಷೆ ಬರ್ತಾ ಇದೆ. 21 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಇದು 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ಶಾಹಿದ್ ಕಂದಿನ 5ನೇ ಎಸೆತ. ಎರಡನೇ ಮುಕ್ತ 1 ಚೆಂಡುಗಳು ಬಾಕಿ ಉಳಿತಾ ಇದೆ. ಒಟ್ಟು ಮೊತ್ತ 27. Both the batters complementing each other. 61 for Nola. Last 6 for remaining of the innings. And ಒಟ್ಟು ಮೊತ್ತ 27. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ.
ಮತ್ತೆ ಶಾಹಿದ್ ಎಸ್ ವಿಭಾಗದಲ್ಲಿ Previous match, Sudarshan bowled final over and Sajjad bowled fourth over. Now they made a little bit of change. ಏಳರ ಮುಕ್ತಾಯಕ್ಕೆ ಸಮಯ 28 ಗೆಲ್ತಾ ಇದೆ. And for that big shot not properly connected, just went along with the ground into the deep mid wicket direction and went for that walkable single. With the help of that single, it was 62 for all out. I think definitely good score under the floodlight because as I said early, siding the ball really important. ಅಬುದಾಬಿ ಕರ್ನಾಟಕ ಸಂಘ ಈ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. Put on same direction. Almost carbon copy of the previous shot. This time one more into the ಅವಶ್ಯಕತೆ ಸಾಗಿಸಲು ತಂಡದ ಬೆನ್ನೆಲುಬು ಆಟಗಾರ ಯಶ್ ಇನ್ನೂ ಕೂಡ ಸ್ಟ್ರೈಕರ್ ವಿಭಾಗದಲ್ಲಿ the rolling here in Queensland ground. Rahul Beauty, what a fabulous inning. Absolutely magnificent inning. ಪ್ರತಿ ಒಂದು ಓವರ್ನಲ್ಲಿ 2 ಸಿಕ್ಸರ್ ಬಂದರೂ ಕೂಡ ಪಂದ್ಯಾಟ ಜಯವನ್ನು ಸಾಗಿಸಬಹುದು ಅಬುದಾಬಿ ಕರ್ನಾಟಕ ಸಂಘ. ಅರ್ಥಾತ್ 6 ಷಟ್ಕಗಳ ಅವಶ್ಯಕತೆ. ಮತ್ತೆ ಎಸ್ ವಿನಯ್ ಉತ್ತಮ ಕ್ಷೇತ್ರಕ್ಷಣೆ ಮುಖಾಂತರವಾಗಿ ಕೇವಲ ಒಂದು ಮಾತ್ರ ಕಾಣ್ತಾ ಇದೆ. ಒಟ್ಟು ಮತ್ತು 29 17 ಎಸೆತ 35 ಅವಶ್ಯಕತೆ. ಎಸ್ ವೈಯಕ್ತಿಕ ಮೊತ್ತ 7 ಎಸೆತ ಮುಂದೆ 23. ಕಾಣ್ತಾ ಇದೆ. ಒಟ್ಟು ಮೊತ್ತ 29. ಒನ್ ಶಾಟ್. Yes, he is getting standing ovation from his dugout. Rishi Newbaster into the middle. 34 ಓಟಗಳ ಅವಶ್ಯಕತೆ. ಮತ್ತೆ ಜಶಾದ್ ವಿಭಾಗದಲ್ಲಿ ನನ್ನ ಬೆನ್ನೆಲುಬು ಆಟಗಾರ ಯಶ್ 16 ಚೆಂಡುಗಳ ಮುಂದೆ 34 ಅವಶ್ಯಕತೆ. ಉತ್ತಮವಾದ ಅಷ್ಟೇ ಅಲ್ಲ ಹೊಡೆತ. ಗಲ್ಲಿ ವಿಭಾಗದಲ್ಲಿ ರೋಬಲ್ ಕ್ರೀಸ್ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಒಟ್ಟು ಮೊತ್ತ 31. ಲಾಸ್ ಆಫ್ 2 ವಿಕೆಟ್. 3 ಚುಕ್ಕಿ 3 ಎಸ್ಗಳ ಮುಕ್ತಾಯಕ್ಕೆ. This time he went for the big shot and fielder is just a spectator in front of that main screen and ball just ಪ್ರಯತ್ನ ಓಟಗಳು ಬರ್ತಾ ಇಲ್ಲ. ಚೆಂಡುಗಳಿಗೆ ಯಾವುದೇ ಸಂಪರ್ಕ ಕಾಣ್ತಾ ಇಲ್ಲ. ಜಿಲ್ಲೆಗಳಿಗೆ ಮಾತ್ರ ಕಾಣ್ತಾ ಇದೆ. ಒಟ್ಟು ಮೊತ್ತ 31. more added 73 and last ball remaining of the inning. ವಿನಯ್ ಎಸಗಾರ ಇನ್ನು 14 ಎಸೆತ. Last ball of the inning. 33 ಓಟಗಳ ಅವಶ್ಯಕತೆ. Excellent batting from Mangalore Konkan. Brilliant. ವೈಡ್ ಸೂಚನೆ. ಒಟ್ಟು ಮೊತ್ತ 32. 2 ಓಟಗಳ ನಷ್ಟದೊಂದಿಗೆ ಇನ್ನು 14 ಎಸೆತ 32 ಓಟಗಳ ಅವಶ್ಯಕತೆ. ಪಂದ್ಯಾಟ ಜಯವನ್ನು ಸಾಗಿಸಲು ಅಬುದಾಬಿ ಕರ್ನಾಟಕ ಸಂಘ. ಲೀಗಿನ ಕೊನೆಯ ಪಂದ್ಯಾಟ 2 ತಂಡಗಳು ಕೂಡ he got a good total in the score in a 5-over game. Definitely good any format of the game, but cricket is unpredictable. We'll wait and see. We have a short break. We'll come back. And it's going to be cracker of the stage after the short while. ವಿನಯ್ ಕಂತಿನ ತೃತೀಯ ಚಾಲ್ತಿಯ 1 ಎಸೆತ ಮಾತ್ರವಾಗಿ ಉಳಿತಾ ಇದೆ. ಯಾವ ರೀತಿ ಪಂದ್ಯಾಟವನ್ನು ಬದಲಾಯಿಸಬಹುದು ಯಶ್ ಅದೇ ರೀತಿಯಲ್ಲಿ ಕಿಶನ್ ಜೋಡಿ. ವೈಡ್ ಸೂಚನೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 13 ಎಸೆತಗಳ ಮುಂದೆ 31 ಓಟಗಳ ಅವಶ್ಯಕತೆ. ಮತ್ತೆ ತಂಡದ ಬೆನ್ನೆಲುಬು ಆಟಗಾರ ಯಶ್ ಇನ್ನೂ ಕೂಡ ಜೀವಂತವಾಗಿದ್ದಾರೆ.
ಮತ್ತೆ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಸಾಕಾತ 3 ಎಸೆಗಳ ಮುಂದೆ 3 ಡಾಟ್ ಅನ್ನು ಮಾಡಿದ್ರು. 13 3 ಮುಕ್ತಾಯಕ್ಕೆ ತನ್ನ ಒಟ್ಟು ಮೊತ್ತ 33, 2 ಹೋಟೆಲ್ ನಷ್ಟದೊಂದಿಗೆ ಇನ್ನುಳಿದ 12 ಎಸೆಗಳ ಮುಂದೆ 31 ಓಟಗಳ ಅವಶ್ಯಕತೆ. ಹನ್ನೆರಡು ಚೆಂಡು 5 ಸಿಕ್ಸರ್ಗಳ ಅವಶ್ಯಕತೆ. ಅರ್ಥಾತ್ 12 ಎಸೆತ 31. ನವೀನ ರೀತಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಲೀಗಿನ ಕೊನೆಯ ಪಂದ್ಯಾಟ ಆಡ್ತಾ ಇದೆ. ಕರ್ನಾಟಕ ಸಂಘ ಶಾರ್ಜಾ ರಾಷ್ಟ್ರದಲ್ಲಿ ಸಾಗಿಸುವ ಸೀಮಿತ ಓವರ್ಗಳ ಲೀಗ್ ಮಧ್ಯೆ ಪಂದ್ಯಾಟ ಮಯೂರ್ ಕಪ್ 2026. ಇದು ಅಬುದಾಬಿಯ ತಂಡ, ಒಂದು ದುಬೈಯ ತಂಡ. ಅದೇ ರೀತಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಇವತ್ತು ಪಂದ್ಯಾಟ ಆಡ್ತಾ ಇದೆ. ರೀತು ಮಾತೇಶ್ವರ ವಿಭಾಗದಲ್ಲಿ ಕಾಣ್ತಾ ಇದೆ. ಈಶಾನ್ ದಾಂಡ್ ಮಾತಾಡ್ತಾ ಇದೆ. ಹನ್ನೊಂದು ಎಸೆಗಳ ಮುಂದೆ 25 ಓಟಗಳ ಅವಶ್ಯಕತೆ. ಅರ್ಥಾತ್ 4 ಷಟ್ಕಗಳ ಅವಶ್ಯಕತೆ, 1 ಸಿಂಗಲ್. ಇನ್ನು ಕೂಡ ಬಲಿಷ್ಠ ದಾಂಡಿಗರ ಕಾಡಲ್ಲಿ ಆಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಿಶಾನ್ ಎದುರಿಸಿದ 10 ಚೆಂಡಿನಲ್ಲಿ 23, ಕಿಶನ್ ಎದುರಿಸಿದ 4 ಚೆಂಡಿನಲ್ಲಿ 8 ಓಟಗಳ ವೈಯಕ್ತಿಕ ಮೊತ್ತ. ಮತ್ತೆ ರೀತು ಈಶಾನ್ ಎದುರಿಸಿದ 7 ಚೆಂಡಿನಲ್ಲಿ 10 ಓಟಗಳ ವೈಯಕ್ತಿಕ ಮೊತ್ತವನ್ನು ಕಾಣ್ತಾ ಇದೆ. ಆ ಋತುವಿನಲ್ಲಿ ಸಾಂಬವ ಒಟ್ಟು ಮೊತ್ತ 39. ಇನ್ನುಳಿದ 11 ಎಸೆತ 25 ಓಟಗಳ ಅವಶ್ಯಕತೆ. ಪಂದ್ಯಾಟ ಯಾವುದೇ ಋತುವಿನಲ್ಲಿ ಬದಲಾಯಿಸಬಹುದು. ಯಶಸ್ಸಿನ ದಾಂಡಿಗ. Welcome back. Chase is beginning now. Vaibhav and Sukesh, 2 opening pairs. We all know the quality of these 2 players. Take a good start. Karnataka, Dubai. Clean ball. ಈಶಾನ್ ಹೋಟೆಲ್ ನೆಲಕೊಳ್ತಾ ಇದೆ. ಈಶಾನ್ 1010 ಆಟಗಾರ, ತಂಡದ ಜೀವನಾಟಗಾರ. ಯಾವುದೇ ಋತುವಿನಲ್ಲಿ ಪಂದ್ಯಾಟ ಬದಲಾಯಿಸಬಹುದಾ? ಯಶಸ್ವಿನ ದಾಂಡಿಗ ಅಸರ್ ಯಾನೆ ಅಜ್ಜು. ಅಬುದಾಬಿ ಕರ್ನಾಟಕ ಸಂಘ 3 ಹೋಟೆಲ್ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 43 ಕಡೆ ಆಗ್ತಾ ಇದೆ. ಇನ್ನು 3 ಎಸೆಗಳು ಬಾಕಿ ಉಳಿತಾ ಇದೆ. Rishi will start the procedure. ಕಾಣ್ತಾ ಇದೆ ಅವರ 30 ಆಟಗಾರ ಅಸರ್ ಅಜ್ಜು. ಪಂದ್ಯಾಟ ಯಾವುದೇ ಯಶಸ್ವಿನ ದಾಂಡಿಗ ಅಸರ್ ಯಾನೆ ಅಜ್ಜು. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ರೀತು 4ನೇ ಓವರ್ನ ಚಾಲ್ತಿಯಲ್ಲಿ. ಇನ್ನುಳಿದ 9 ಎಸೆತ 21 ಓಟಗಳ ಅವಶ್ಯಕತೆ. ಅದೇ ರೀತಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಲೀಗಿನ 3ನೇ ಪಂದ್ಯ ಆಡ್ತಾ ಇದೆ. ಮತ್ತೆ ರಿತು ಕಂಚಿನ 4ನೇ ಎಸೆತ ರೀತು ಅಜ್ಜು. Bowling, if you landing the ball inside the popping tree, 9 ಎಸೆಗಳ ಮುಂದೆ 21 ಅವಶ್ಯಕತೆ. Brilliant.
ಮತ್ತೊಬ್ಬ ಬಲಿಷ್ಠ ದಾಟಿಗ She's third down. ಅಜರ್ That ball down the left side, definitely white ball. Yes, it is. White signal from the umpire. With the help of that extra, they reached the two ball completed, 3 on the board down. Remember, they're chasing the man with total actually. ದಯವಿಟ್ಟು ಸಹಕರಿಸಿ ಕೇಳಿಕೊಳ್ತಾ ಇದ್ದಾರೆ ಎಲ್ಲ ಆಟಗಾರರಿಗೆ ವಿನಮ್ರವಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ ಅಂತಿಮ ತೀರ್ಮಾನ. Oh, that's wrong. Probably that low full toss missed that opportunity by the batter. He had an opportunity of playing the big shot, but missed that one because of one of the finest Into the is a wonderful interview in various language. But a welcome for this wonderful cricket tournament. Big shot, but signal from the umpire. Second wide of the over. 28 ಅವಶ್ಯಕತೆ. 3 balls. At least one big shot in every over. So remain in this case for ಲಗಾಸಿ ಭಾಗದಲ್ಲಿ ಮುಕ್ತಾಯ. Well connected. High, hands up, fielder interested, but ball is really very safe for six. This is absolutely fabulous shot. Brilliant from Vaibhav. 19 ಓಟಗಳ ಅವಶ್ಯಕತೆ. Proper bat connection. Just clear that long gone fielder. The tall man at the boundary line. Even he could not stop that one. This is 19 ಓಟಗಳ brilliant. ಅವಶ್ಯಕತೆ. That's what exactly they needed. ಜಸ್ಟ್ ಸ್ಟ್ರೈಕ್ ವಿಭಾಗದಲ್ಲಿ ನಾನ್ ವಿಭಾಗದಲ್ಲಿ ಅಜರ್ ಅಜ್ಜು. Oh, pull off one just played behind the square. Yes, Outside right, down. ಇಪ್ಪತ್ತ Backward square. Next stop that ball now. Meanwhile, batter heading up. ಅಬುದಾಬಿ ಕರ್ನಾಟಕ ಸಂಘ ಪಂದ್ಯಾಟಗಳು ಆಡ್ತಾ ಇದೆ. ಮತ್ತೆ ರಮೀಸ್ ಎಸೆತಗಾರ ವಿಭಾಗದಲ್ಲಿ ಬಿಲ್ಲವಾಸ್ ಪರವಾಗಿ ದುಬೈ ಪರವಾಗಿ 5 ಜನರ ಚಾಲ್ತಿ ಲೆಸ್ಸರ್ ವಿಭಾಗದಲ್ಲಿ ರಮೀಸ್ ಎದುರಿಸಿಕೆ ಯಶ್. 6 ಎಸೆತ 19 ಓಟಗಳ ಅವಶ್ಯಕತೆ. He just went for the big shot. ಸ್ವರ್ಗದಲ್ಲಿ ಪರಿಚಯ ಕಾಣ್ತಾ ಇದೆ. ನಾಶೋತ್ ವಿಭಾಗದಲ್ಲಿ That's the easiest one for him, and he missed that catch. Over number 1 completed, 12. ಬಿಲ್ಲವಾಸ್ ದುಬೈ 5 ಜನರ ಚಾಲ್ತಿ ಲೆಸ್ಸರ್ ವಿಭಾಗದಲ್ಲಿ ರಮೀಸ್ ಪರಿಚಯ ಕಾಣ್ತಾ ಇದ್ದಾನೆ. 6 ಎಸೆತ ಡೆಲಿವರಿ 5 ಎಸೆತ 19 ಓಟಗಳ ಅವಶ್ಯಕತೆ ಅರ್ಥಾತ್ 3 ಷಟ್ಕ Mangalore Conquest decided to bat first. After the slow start, after that 10th ball, the things are totally changed because of that couple of reverse hits from the back of the bat who was sitting left side of Green Clay. ಮತ್ತೆ ರಮೀಸ್ Shot that. ದ್ವಿತೀಯ ಎಸೆತ ವಿಭಾಗದಲ್ಲಿ Fabulous start they got. Then ಮತ್ತೆ ದ್ವಿತೀಯ ಪ್ರಯತ್ನ powering sixes. 20 ರನ್ ಸೇರ್ಪಡೆ 4 ಎಸೆಗಳ ಮುಂದೆ 18 ಓಟಗಳ ಅವಶ್ಯಕತೆ. 3 ಸಿಕ್ಸರ್ಗಳ Good catch from the spectator actually. One of the cricketer. 18 ಓಟಗಳ ಅವಶ್ಯಕತೆ. They get 6 more runs. ಮತ್ತೆ ರಮೀಸ್ ಓಟ ಹೊಡೆತ ಆರೋದ ಕಾಣ್ತಾ ಇದೆ. ಷಟ್ಕ This time, 3 ಎಸೆತ far away from the body actually. Bhagat in that leg side direction. If he played offside, cover drive could have been a better reason for that ball. ಎಸೆಗಳ ಮುಂದೆ He played far away from the ball. 2 ಸಿಕ್ಸರ್ಗಳ ಅವಶ್ಯಕತೆ. ಹೇಳಿದಾಗೆ ಪಾಂಜಾಬ್ ಯಾವುದೇ ಚಿತ್ರ ಬದಲಾಯಿಸಬಹುದಾದ ಯಶಸ್ವಿನ ದಾಂಡಿಗ ಅಜರ್ ಯಾನೆ ಅಜ್ಜು 3 ಎಸೆತ 12 The first shot to on the ball and stop that run. 12 ಅವಶ್ಯಕತೆ. 1.3
actually. Remember, Mr. Ramesh. first over, Bangalore Conquer scored 21 runs. ಎಸೆತ Listen. Oh my goodness! ಎರಡು What a ಎಸೆತ. shot! Unbelievable shot that. Look at that one, full shot he played into the deep ಹತ್ತರ ಅವಶ್ಯಕತೆ. That's a ಎರಡು famous shot ಎಸೆತ. of Rohit Sharma. 10 ರನ್ಗಳ But ಅವಶ್ಯಕತೆ. look at that non-striker batsman, Sukesh having the jersey number 45. ನಮಗೆ And even ಗೊತ್ತಾ if it was a white 54. ball, look at the jersey number 18. 3 ಗಜರ ನಷ್ಟದಲ್ಲಿ ಎರಡು ಎಸೆತ 10 ಓಟಗಳ ಅವಶ್ಯಕತೆ. ಅಜಯ್ ರಜ್ಜು ಸ್ಟ್ರೈಕರ್ ವಿಭಾಗ ಮತ್ತೆ ರಮೀಸ್ ಮತ್ತೆ ಡೆಲಿವರಿ ಈಗಲೇ ಜಿಲ್ಲಾ ಸುಧಾಯ್ No problem. I just hit the ball in front of the strike outside. They definitely can get the second run. Good running between the wicket wide over. There's 2 more ಹತ್ತು runs ರನ್ಗಳ adding. ಅವಶ್ಯಕತೆ. 7 on the board. 1 ball still remaining of the second over. This is all over now. Karnataka Sangha Dubai. This is excellent match here. ಕರ್ನಾಟಕ ಸಂಘ ಲೀಗಿನ ಕೊನೆಯ ಪಂದ್ಯಾಟ ಒಂದು ಚೆಂಡು 10 ಓಟಗಳ ಅವಶ್ಯಕತೆ ಮತ್ತೆ ಸಿಕ್ಸ್ Oh, no more signal from the umpire. ಕೇವಲ 4 ರನ್ಗಳು Added with the bat. 4 ರನ್ ಅಂತರದಲ್ಲಿ ಅನುಭವಿಸಿದೆ Down 3 to 4 ಈಗ now. 30 for no now. ಸತಂ ನೀವು 4 ರನ್ ಮಾಡಿ Green ball and freely deposited into the deep backward square leg for six. ಶಾರ್ಜಾ This is